ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು KR-ನಗರ್ಗೆ ಬಂದು 2 ಡೇಸ್ ಆಯಿತು. ಸೊ ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ ನಾವು. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಕ್ಕ ಬರ್ತಾ ಇದ್ದಾಳೆ ಮೈಸೂರಿಗೆ, ನಮ್ಮ ಮನೆಗೆ. ಹಾಗಾಗಿ ಆ್ಯಂಡ್ ಬೂತು ಅಪ್ಪುದು ಬರ್ಡೇ ಇದೆ. ಸೊ ಹಾಗಾಗಿ ಅಲ್ಲಿಗೂ ಕೂಡ ಹೋಗಬೇಕು. ಅದಕ್ಕೆ ಅಂತಲೇ ನಮ್ಮ ಅಕ್ಕ ಬರ್ತಾ ಇರೋದು. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ ನಾವು. ನಮ್ಮ ಖುಷಿ ಎಷ್ಟಕ್ಕೊಂದು ತೋರಿಸ್ತೀನಿ ರೀ ಒಂದು ನಿಮಿಷ. ಗೈಸ್, ನಮ್ಮ ಖುಷಿ ನೋಡಿ, ನಮ್ಮ ಖುಷಿ ಔಟ್ಫಿಟ್ ನೋಡಿ ಈ ರೀತಿ ಇದೆ. ಟರ್ನಾಗು ಅದಕ್ಕೆ ಎಲ್ಲ ಬಿದ್ದೇ ಹೋಗುತ್ತೆ, ಸ್ವಲ್ಪ ಕತ್ಪೋಗ್ಸು. ನಾನು ಈ ಥರ ಹಾಕಿದ್ದೆ ಒಳಗೆ ಬಫ್ ಟೈಪಲ್ಲಿ. ಆದರೆ ಅವಳು ಎಲ್ಲ ಉದುರಿಸ್ಕೊತಾವಳು ಒಂದು ಕಡೆಯಿಂದ. ಎಲ್ಲ ತಿರುಗು ಮುಂದೆ. ಅವಳಿಗೆ ಬನ್ ಟೈಪ್ ಹಾಕಿದ್ದೀನಿ. ಕಮ್ಮಿಯ ಖುಷಿ ಯಶಿಕ ನೋಡಿ, ಯಶಿಕಂಗೆ ಬನ್ ಟೈಪ್ ಹಾಕಿದ್ದೀನಿ. ತಿರುಗೋ ಹೇರ್ ಸ್ಟೈಲ್ ತೋರಿಸು ನೋಡಿ. ಸೆಕೆಗೆ ಈ ಥರನೇ ಹಾಕ್ಬೇಕು ಗೈಸ್, ಬಿಸಿಲಲ್ವಾ. ಹಾಗಾಗಿ ಇವಳ್ದು ತುಂಬ ಸಾಫ್ಟ್ ಹೇರು, ಹಾಗಾಗಿ ಹೀಗಾಗುತ್ತೆ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದು ಯಾವುದೋ ಮಾಡ್ತೀಯಲ್ಲ ಖುಷಿ. ಯಶಿಕ ಮಾಡೋ ನೀನದು ಡ್ಯಾನ್ಸು. ಅಲ್ಲಿ ಬಂದು ಮಾಡು ಅಲ್ಲಿ. ಇದು ನಾನು ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸಾಂಗು ಮಾಡು. ಎಲ್ಲೋಯ್ತು ನಿನ್ನ ಜುಟ್ಟು? ನಿಂದೇದು ಯಾವ್ದು ಹೇರ್ ಸ್ಟೈಲು? ಸಿಹಿ, ನಿಂದ್ಯಾವ್ದು ಹೇರ್ ಸ್ಟೈಲು? ಸಿಹಿ 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 ಕೂದಲೆಲ್ಲ ಕೆದ್ರಕೊಬಿಟ್ಟವಳೆ. ಮನೆಗೆ ಹೋಗಿ ನಮ್ಮ ಅಕ್ಕ ಬರ್ತಾಳೆ ಅಂತ ಹೇಳಿ ಚಿಕನ್ ತರಿಸ್ಬಿಟ್ಟು ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾಯಿದ್ದೀನಿ. ಸೊ ನಾನೇ ಮಾಡ್ತಾ ಇರೋದು ಇವತ್ತು. ಸಂಜು ರೆಡ್ ಬಿರಿಯಾನಿ ಅಲ್ಲ ಯಾವಾಗಲೂ ಮಾಡೋದು, ನಾನು ಗ್ರೀನ್ ಅಲ್ವಾ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಇವಾಗ. ಸೊ ಅಲ್ಲಿವರೆಗೂ ಸಿಹಿ, ಖುಷಿ, ಯಶಿಕ ಎಲ್ಲ ಆಟ ಆಡ್ತಾ ಇದ್ದಾರೆ. ಅವರು ಫುಲ್ಲು ಖುಷಿಯಾಗಿದ್ದರು ಅವ್ರ ಅಮ್ಮ ಬರ್ತಾರೆ ಅಂತ ಹೇಳಿ. ಬಟ್ ಅವಳು ಅಲ್ಲಿ ಸ್ವಲ್ಪ ಬೇಗನೆ ಹೊರಟ್ಲು. ಬಟ್ ಮನೆಗೆ ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ಅಂದರೆ ಬಸ್ಸು ಸಿಕ್ಕಾಪಟ್ಟೆ ರಶ್ ಅಲ್ವಾ, ಹಾಲಿಡೇ ಆಗಿರೋದ್ರಿಂದ. ಹಾಗಾಗಿ ಲೇಟ್ ಆಯಿತು. ಅದಕ್ಕೆ ನಾವು ಅವಳು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸಿ ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮಾಡ್ಕೊಂಡ್ವಿ. ಸೊ ಇವಾಗ ಬಿರಿಯಾನಿನೂ ಮತ್ತು ಕಬಾಬ್ ಮಾಡಿದ್ವಿ. ಈ ಸಲ ಸ್ವಲ್ಪ ಬಿರಿಯಾನಿ ಸ್ವಲ್ಪ ಚೇಂಜಾಗಿ ಮಾಡಿದ್ದೆ, ಬಟ್ ಚೆನ್ನಾಗಾಗಿತ್ತು. ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಗ್ರೇವಿ ಏನೋ ಮಾಡಿದ್ದಿದ್ದು ನಾವು. ಸೊ ಇವಾಗ ತಿನ್ಕೊಂಡು ಮಲ್ಕೊಳ್ಳೋದೇನೆ. ನಾಳೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು. ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ಇದೇ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವಿವತ್ತು ಭೂಮಿ ಅಕ್ಕ ಅವ್ರ ಪಾಪು ಬರ್ಡೇಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದು. ಸೊ ಬಸ್ಸಲ್ಲಿ ಹೋಗಿರೋದ್ರಿಂದ ಕೂದಲೆಲ್ಲ ಫುಲ್ಲು ಕೆದ್ದರೋಗಿದೆ ನಂದಂತೂ, ನೋಡ್ತಾ ಇರ್ಬೋದು ನೀವು. ಆಮೇಲೆ ಸರಿ ಆಯಿತು, ಏನಾದರೂ ತಿನ್ನೋಣ ಅಂತ ಹೇಳಿ ಹೋದ್ವಿ, ಪಾನಿಪುರಿ ತೊಗೊಳ್ಳೋಣ ಅಂತ ಹೇಳಿ. ಬಟ್ ತಗೋಬಿಟ್ವಿ. ಅವಳೊಂದು ಪ್ಲೇಟು, ನಾನೊಂದು ಪ್ಲೇಟು. ಬಟ್ ಇಲ್ಲಿ ಏನು ಮಾಡಿದರು ಅಂತ ಹೇಳಿದ್ರೆ, ಅವರು ಮಸಾಲೆನ ಸಪ್ರೇಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಮಸಾಲೆನ ಅವರೇ ಪೂರಿಗೆ ಹಾಕಿ ಮತ್ತು ಪಾನಿನ ಸಪ್ರೇಟ್ ಕೊಟ್ಟಿದ್ದರು. ಹಾಗಾಗಿ ನಾವು ತಿನ್ನೋದು ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ, ಒಂದೊಂದಾಗಿ. ಅದು ಮಸಾಲೆ ಹಾಕಿರೋದ್ರಿಂದ ಕೆಳಗೆಲ್ಲ ಫುಲ್ಲು ಆಗಿರೋ ಥರ ಆಗಿಬಿಡ್ತು ಪೂರಿ. ಹಾಗಾಗಿ ತಿಂದಂಗೆ ಅನ್ನಿಸ್ಲಿಲ್ಲ, ಅಂದರೆ ಗರಂ ಫೀಲೇ ಇರಲಿಲ್ಲ. ಆಗ ತಿನ್ನೋದಕ್ಕೆ ಆಗಲಿಲ್ಲ. ಹೆಂಗೋ ಕಷ್ಟಪಟ್ಟು ತಿಂದ್ಕೊಂಡು ನಾನು ನಮ್ಮ ಅಕ್ಕ. ಆಮೇಲೆ ಅದು ತಿಂದಂಗೆ ಆಗಲಿಲ್ಲ ಅಂತ ಹೇಳಿ ಜ್ಯೂಸ್ ಏನಾದರೂ ಕುಡಿಯೋಣ ಅಂತೇಳಿ ಬೇಕ್ರಿಗೆ ಹೋದ್ವಿ. ಬೇಕ್ರಿಲಿ ಫ್ರೆಶ್ ಜ್ಯೂಸು ಯಾವ್ದು ಕುಡಿಯೋದು ಅಂತ ಹೇಳಿ ನೋಡ್ತಾ ಇರಬೇಕಾದ್ರೆ ನಾವು ಮ್ಯಾಂಗೋ ಅಲ್ವಾ ಸೀಸನ್ ಇವಾಗ, ಮ್ಯಾಂಗೋ ಕುಡಿ ಅಂತ ಹೇಳಿ ಮ್ಯಾಂಗೋನ ತೊಗೊಂಡ್ವಿ. ಆಮೇಲೆ ನಾನು ನಮ್ಮ ಅಕ್ಕನಿಗೆ ರೇಗಿಸ್ತಾ ಇದ್ದೆ, ನೋಡು ನಾವು ತಗೊಬಂದಿರೋದೇ ಮ್ಯಾಂಗೋ, ಅದರಲ್ಲೂ ಕೂಡ ಮ್ಯಾಂಗೋ ಜ್ಯೂಸ್ನೇ ಕೇಳ್ತವಳೆ ನಮ್ಮ ಅಕ್ಕ ಅಂತ ಹೇಳಿ ರೇಗಿಸ್ತಾ ಇದ್ದೆ ಅವಳಿಗೆ. ಇವರು ಸ್ವಲ್ಪ ಲೇಟಾಗಿ ಮ್ಯಾಂಗೋ ಜ್ಯೂಸನ್ನ ಮಾಡಿಕೊಟ್ರು. ಅದನ್ನು ನಮ್ಮ ಮುದ್ದು ಮತ್ತು ನಮ್ಮ ಸಿಹಿ ಹೆಂಗೆ ಕುಡಿತಾ ಇದ್ರು ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ನೀವು. ಬಿಡ್ತಾನೇ ಇಲ್ಲ, ಅವ್ನು ಪೈಪೇ ಬಿಡ್ತಾ ಇಲ್ಲ. ಅದೇ ಊಟ ತಿಂಡಿ ಆದರೆ ಬಾಯೇ ಓಪನ್ ಆಗೋಲ್ಲ. ಈ ಥರ ಕುರುಕ್ಲಾದರೆ ಬಾಯಿ ಮಾತ್ರ ಚೆನ್ನಾಗಿ ಓಪನ್ ಆಗುತ್ತೆ. ಇದಕ್ಕೆ ನೋಡಬೇಕು ಎಷ್ಟಾಗಲ್ಲ ಬಾಯಿ ಬಿಟ್ಕೊಂಡು ನಿಂತ್ಕೋತಾರೆ ಅಂತ ಹೇಳಿ. ಆ್ಯಂಡ್ ಅದಾದಮೇಲೆ ಅಪ್ಪಗೆ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಸ್ಟೇಷ್ನರೀಸಲ್ಲಿ ಅಂತ ಹೇಳಿ ಬುಕ್ ಸ್ಟೋರ್ಗೆ ಹೋದ್ವಿ. ಇದು ಬಂದು ದೊಡ್ಡ ಬುಕ್ ಸ್ಟೋರು, ಅಂದರೆ ಮಾಲ್ ಟೈಪಲ್ಲಿ ಇರೋದಿದು. ಗೊತ್ತಿಲ್ಲ ಇದ್ರ ನೇಮ್ ಏನು ಅಂತ ಹೇಳಿ. ಬಟ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಟ್ಟಿದ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನನಗೆ ಸೀರಿಯಸ್ಲಿ ಅಡ್ರೆಸ್ ಎಲ್ಲ ಇದು ಸರಿಯಾಗಿ ಗೊತ್ತಿಲ್ಲ, ಬಟ್ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಇತ್ತು. ಅದರದ್ದು ಪ್ರೈಸ್ ಒಂದಾದರೆ ಅವ್ರು ಕೊಟ್ಟಿರೋ ಪ್ರೈಸೇ ಇನ್ನೊಂದು. ತುಂಬ ಕಡಿಮೆ ಪ್ರೈಸ್ ಇತ್ತು. ಮಾತ್ರ ಕಲೆಕ್ಷನ್ಸ್ ಮಾತ್ರ ಚಿಂದಿ ಅಂತಲೇ ಹೇಳ್ಬೋದು, ಅಷ್ಟು ಕಲೆಕ್ಷನ್ಸ್ ಇತ್ತು. ನಾವು ನೋಡ್ತಾ ಇದ್ವಿ. ನಮ್ಮ ಅಕ್ಕ ಜಾಮೆಟ್ರಿ ಬಾಕ್ಸ್ ಎಲ್ಲನೂ ಕೂಡ ನೋಡಿದ್ಲು, ಸುಮಾರು ನೋಡಿದ್ಲು. ಆಮೇಲೆ ಅವಳು ಒಂದನ್ನು ಸೆಲೆಕ್ಟ್ ಮಾಡಿದ್ಲು. ಆ್ಯಕ್ಚುಲಿ ಅವಳು 2 ಗಿಫ್ಟ್ ಏನೋ ಸೆಲೆಕ್ಟ್ ಮಾಡ್ಕೊಂಡಿದ್ಲು. ಆಮೇಲೆ ಆಟ ಸಾಮಾನು ಅಂಥದ್ದು ಬೇಡ ಅಂತ ಹೇಳಿ ಸ್ಟೇಷ್ನರೀಸಲ್ಲಿ ಒಂದೇನೋ ತೊಗೊಂಡ್ಲು. ಆ್ಯಂಡ್ ಯಶಿಕಾ ಖುಷಿಗೂ ಕೂಡ ನಾನು ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ನಮ್ಮ ಅಕ್ಕ ಹೇಳಿದ್ಲು ಬೇಡ, ಅವ್ರು ಹಾಳು ಮಾಡ್ಕೋತಾರೆ,
ಅವರಿಗೆ ಊರಿಗೆ ಹೋಗಬೇಕಾದ್ರೆ ಕೊಡಿಸು ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ಸುಮ್ಮನಾದೆ. ಸೊ ಇವಾಗ ನಾನು ಒಂದು ತೊಗೊಂಡೆ, ನಮ್ಮ ಅಕ್ಕ ಒಂದು ತೊಗೊಂಡ್ಳು. ಅದನ್ನು ಬಿಲ್ ಮಾಡಿಸೋದಕ್ಕೆ ನಮ್ಮ ಅಕ್ಕ ಬಿಲ್ ಕೌಂಟರ್ ಹತ್ರ ನಿಂತಿದ್ದಾಳೆ. ನಾನು ಇನ್ನೊಂದು ರೋಡ್ ಹೋಗಿ ನೋಡ್ಕೊಬಂದೆ ಇನ್ನೂ ಏನೇನಿದೆ ಅಂತ ಹೇಳಿ. ಬಟ್ ತುಂಬಾ ಕಲೆಕ್ಷನ್ಸ್ ಇತ್ತು. ನಿಜವಾಗ್ಲೂ ನಾನು ಈ ಥರ ನೋಡೇ ಇರಲಿಲ್ಲ ಸೀರಿಯಸ್ಸಾಗಿ ಇಷ್ಟು ಕಲೆಕ್ಷನ್ಸ್ನ. ಅಷ್ಟು ಚೆನ್ನಾಗಿತ್ತು. ನಮ್ಮ ಖುಷಿ ಮುದ್ದನ್ನ ಎತ್ಕೊಂಡಿದ್ಲು. ನಮ್ಮ ಮುದ್ದು ನೋಡಿ ನಮ್ಮ ಖುಷಿಗೆ ಹೆಂಗೆ ಹೊಡಿತಿದ್ದಾನೆ ಅಂತ ಹೇಳಿ ಜುಟ್ಟೆಲ್ಲ ಎಳ್ದಾಕಿ ಪಾಪನ ಒಂಥರ ನಮ್ಮನೆ ರೌಡಿ ಇವನು ಒಂಥರ ಡಾನ್ ಆಗಿಬಿಟ್ಟಿದ್ದಾನೆ. ಅದಕ್ಕೆ ನಮ್ಮ ಮೆಷಿಕಪ್ಪನ್ನ ಪಂಚ್ ಮಾಡಬೇಕು, ಹಿಂಗೆ ಹೊಡಿಬೇಕು ಅಂದ್ಕೊಂಡು ಹೇಳಿ ತೋರಿಸ್ತಾ ಇದ್ಲು. ನಮ್ಮ ಸಿಹಿದು ಔಟ್ಫಿಟ್ ಈ ರೀತಿ ಇದೆ. ಎಲ್ಲರೂ ಸ್ಕರ್ಟ್ ಹಾಕಿದ್ರು ಅಂತ ಹೇಳಿ ಅವಳಿಗೂ ಕೂಡ ಶಾರ್ಟ್ ಸ್ಕರ್ಟೇನೆ ಹಾಕಿದ್ದೆ. ಒಂದು ರೀತಿ ಕ್ಯೂಟಾಗಿ ಕಾಣಿಸ್ತಾ ಇಲ್ಲ, ಯಾಕಂದರೆ ಅದಕ್ಕೆ ಪುಟಾಣಿ ಕೋಟ್ ಐತಲ್ಲ, ಅದಕ್ಕೆ ನಾನು ಅದನ್ನೇ ನೋಡಿ ಹೇಳ್ತಾ ಇದ್ದೆ ಈ ಸಲ ಔಟ್ಫಿಟ್ ಚೆನ್ನಾಗೈತೆ ಅಂತ ಹೇಳಿ. ಮುದ್ದುಗೆ ನೋಡಿ ಹೆಂಗೆ ಹೊಡಿತಿದ್ದಾಳೆ. ಮುದ್ದು ಮುಂದೆ ಫೇಸ್ ಮಾಡ್ಕೊಂಡಿರೋದಕ್ಕೆ ಬಚಾವು ಹೊಡ್ಸ್ಕೊತಾ ಇದ್ದಾನೆ, ಇಲ್ಲ ಅಂದರೆ ಅವನಂತೂ ಹೊಡೆದಾಕ್ಬಿಡ್ತಾನೆ. ಅವ್ನು ನಮ್ಮನೆ ಡಾನ್ ಅಲ್ವಾ, ಮೊದಲೇ ಹೊಡೆದಾಕ್ಬಿಡ್ತಾನೆ ಅವನು. ಯಾರಿಗೂ ಅಷ್ಟೇ ಫಸ್ಟು ಅವನ ಹತ್ರ ಏಟೆ, ಆಮೇಲೆ ಬೇರೆ ಮಾತು ಅವನ ಹತ್ರ. ಸೊ ನಾವು ಗಿಫ್ಟೆಲ್ಲ ತೊಗೊಂಡು ಭೂಮಿ ಅಕ್ಕ ಮನೆಗೆ ಬಂದ್ವಿ. ಭೂಮಿ ಅಕ್ಕ ಹಾಯ್ ಮಾಡ್ತಾಯಿದ್ದಾರೆ ವ್ಲಾಗ್ಗೆ. ಗೊಂಬುಗೂ ಹಾಯ್ ಮಾಡು ಅಂತ ಹೇಳ್ತಾಯಿದ್ರು. ಅವಳು ಸಿಹಿ ಜುಟ್ಟೇನೋ ಇದು ಮಾಡ್ತವಳೆ. ಆಮೇಲೆ ಭೂಮಿ ಅಕ್ಕ ಯಾಕೆ ಲೇಟ್ ಆಯಿತು ನೀನು ಬಂದಿದ್ದು, ನೀತು ಡೆಕೋರೇಷನ್ ಮಾಡಬೇಕು ಅಂತ ಹೇಳಿಲ್ವಾ ನಾನು, ಯಾಕೆ ಲೇಟಾಗಿ ಬಂದೆ ಅಂತ ಹೇಳ್ತಾಯಿದ್ರು. ಅಂದರೆ ಅಕ್ಕ ಅವರು ಡೆಕೋರೇಷನ್ನು ಸ್ವಲ್ಪ ಅಷ್ಟೇ ಮಾಡಿದ್ದು. ಅವ್ರು ಫೋನಲ್ಲೇ ಹೇಳಿದರು, ನೀತು ಬೇಗ ಬಾ, ಅಕ್ಕನ ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳಿ. ಬಟ್ ನಾವು 4 ಜನ ಮಕ್ಕಳನ್ನು ರೆಡಿ ಮಾಡಿಕೊಂಡು ನಾವು ರೆಡಿ ಆಗಿ ಹೊರಡೋಷ್ಟರಲ್ಲಿ ಲೇಟ್ ಆಯಿತು. ಸೊ ಇವಾಗ ಸಿಹಿನ ಎತ್ಕೋತಾ ಇದ್ದಾರೆ. ಅದಕ್ಕೆ ಅಕ್ಕ ಅವಳು ಯಾರ ಜೊತೆನೂ ಹೋಗಲ್ಲ ಅಕ್ಕ, ಸಿಕ್ಕಾಪಟ್ಟೆ ಅಳ್ತಾಳೆ ಅಂತ ಹೇಳಿದೆ. ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಮತ್ತು ಸಿಹಿ ಮ್ಯಾಚ್ ಆಗಿಬಿಟ್ಟಿದ್ದೀವಿ. ಗಾಯ್ಸ್ ನಂಗೆ ಗೊತ್ತೇ ಇರಲಿಲ್ಲ ಸೀರಿಯಸ್ಲಿ. ಇವಾಗ ವಿಡಿಯೋ ಎಡಿಟಿಂಗಲ್ಲಿ ನೋಡಿದೆ ನಾನು, ಮ್ಯಾಚ್ ಕಾಣಿಸ್ತಾ ಇದೆ. ಸಿಹಿ ಕೆಳಗಡೆ ಕೂತ್ಕೊಂಡು ಆಟಾಡ್ತಿದ್ಲು. ಅವಳಿಗೆ ಹೆಂಗೆ ಅಂದರೆ ಎತ್ಕೋಬಾರ್ದು, ಅವಳನ್ನ ಪಾಡಿಗೆ ಅವಳನ್ನ ಕೆಳಗೆ ಬಿಟ್ಬಿಟ್ರೆ ಅವಳು ಎಷ್ಟೊತ್ತಾದರೂ ಆಟಾಡ್ತಾಳೆ. ಅವಳಿಗೆ ಏನಾದರೂ ಆಟ ಸಾಮಾನು ಮುಂದೆ ಗುಡ್ಡೆ ಹಾಕ್ಬಿಟ್ರೆ. ಅಪ್ಪುದು ಬರ್ಡೇ ಔಟ್ಫಿಟ್ ನೋಡಿ ಚೆನ್ನಾಗಿದೆ, ಸೂಟ್ ಏನೋ ತೊಗೊಂಡಿದ್ದೀನಿ ನೀತು ಅಂತಿದ್ದ. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವ, ಅದಕ್ಕೆ ನಮ್ಮ ಅಕ್ಕ ಇವಾಗಲೇ ಒಂದು ಫೋಟೋಸ್ ತೊಗೊಬಿಡೋಣ ಕೇಕ್ ಕಟ್ಟಿಂಗಿಗೂ ಮುಂಚೆ ಅಂತ ಹೇಳಿ ಫೋಟೋ ತೊಗೋತಾ ಇದ್ಲು. ಆಮೇಲೆ ಅವರು ಕೂಡ ಇವಾಗಲೇ ಫೋಟೋಸ್ ತೆಗಿತಾಯಿದ್ರು, ಯಾಕಂದರೆ ಕೇಕ್ ಕಟ್ ಮಾಡಿಬಿಟ್ರೆ ಫೋಟೋಸ್ ಅಷ್ಟು ಚೆನ್ನಾಗಿ ಬರೋಲ್ಲ, ಕೇಕ್ ಎಲ್ಲ ಕಟ್ ಆಗಿಬಿಡುತ್ತಲ್ಲ ಅಂತ ಹೇಳಿ. ಕೇಕ್ ಮಾತ್ರ ಸೀರಿಯಸ್ಲಿ ಸೂಪರ್ಬಾಗಿ ಮಾಡಿಸಿದ್ರು, ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ, ಮಕ್ಕಳು ಸೇರಿ ಮಾಡ್ತಾಯಿದ್ರು. ಹಾಗೆ ಭೂಮಿ ಅಕ್ಕ ಯೂಟ್ಯೂಬ್ಗೆ ಮತ್ತು ರೀಲ್ಸ್ಗೆ ಅಲ್ಲೇ ವಿಡಿಯೋ ಮಾಡಿ ಅಲ್ಲೇ ಅಪ್ಲೋಡ್ ಮಾಡಿಬಿಟ್ರು. ಆ್ಯಕ್ಚುಲಿ ನಾನು ಕೂಡ ಈ ವಿಡಿಯೋನ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಬೇಗನೆ ಮಾಡಬೇಕಿತ್ತು, ಬಟ್ ಸಮ್ ರೀಸನ್ಸಿಂದ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಸಿಹಿ ಹುಷಾರಿಲ್ದಿರೋ ಕಾರಣ ನಾನು ವೀಡಿಯೋಸ್ ಏನೂ ಎಡಿಟ್ ಮಾಡಿಲ್ಲ, ಎಲ್ಲನೂ ಪೆಂಡಿಂಗಲ್ಲೇ ಇಟ್ಕೊಂಡಿದ್ದೀನಿ. ಸೊ ಸಿಹಿನ ಇವಾಗ ಗಿಫ್ಟ್ ಕೊಟ್ಟು ವಿಶ್ ಮಾಡ್ತಾಯಿದ್ಲು. ಅವಳು ಗಿಫ್ಟೇ ಕೊಡ್ತಾ ಇರಲಿಲ್ಲ, ಇಟ್ಕೋಬೇಕು ಅಂತ ಹೇಳಿ. ಆಮೇಲೆ ಅಪ್ಪುಗೆ ಕೇಕ್ ತಿನ್ನಿಸಿ ಇವಾಗ ಆ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾನೆ. ಬನ್ನಿ ನೋಡೋಣ. ಅಲ್ಲಿ ಒಳಗೆ ಬಿದ್ದೋಗೈತೆ ಅದು. ಏನಿದು? ಬುಕ್ಕು, ಸ್ಕೇಲು, ಶಾರ್ಪ್ನರ್, ಎರೇಸರ್, ಪೆನ್ಸಿಲ್ಸ್, ಸ್ಕೇಲ್, ಬುಕ್ಕು ಮತ್ತು ಒಂದು ಸ್ಮಾಲ್ ಜಾಮೆಟ್ರಿ ಬಾಕ್ಸು. ಚೆನ್ನಾಗೈತೆ. ಎಲ್ಲ ಓಪನ್ ಮಾಡು. ಅದನ್ನೆಲ್ಲ ಇಲ್ಲಿಗೆ ಹಾಕೋಬೋದು ಇವಾಗ ನೀನು ಅಲ್ವಾ, ಹಾಕ್ಕೋಬೋದು ಇವಾಗಲೇ. ಹಾಕೋ ಎಲ್ಲ. ಮಂಜು ಅವಳು ನಿದ್ದೆ ಬಂದ್ಬಿಟ್ಟೈತೆ. ಅಲ್ಲಿ ಓಪನ್ ಮಾಡ್ತೀಯ ಅಥವಾ ಆಮೇಲೆ ಮಾಡ್ಕೋತೀಯ? ಎರೇಸರ್ ಎತ್ತು, ಕ್ಲೀನಾಗಿ ಜೋಡಿಸ್ಕೊತೀನಿ. ಕಲರ್ ಐತೆ ಅಲ್ವಾ ಅಪ್ಪು? ಗೈಸ್ ನೋಡಿ ಇದು ಎಷ್ಟು ಕಲರ್ ಆಗೈತೆ. ಇದು ಶಾರ್ಪ್ನರ್ ಎಲ್ಲ, ಎರೇಸರು 6 ಐತೆ ಎಲ್ಲದಕ್ಕೂ. 7 1 2 3 4 5 6. ನೀವು ಓಡ್ಬತ್ತೀರ ನೀವು ಮಾಡ್ಬೋದು ತವಪ್ಪಾಗಿ ಅಂತ ತೋರಿಸ್ತಾರ. ಸಿಹಿ ಸಿಹಿ ಬಿಚ್ಕೊಂಡು ಆಟಾಡ್ತಾವಳೆ.
ಒಳಗಡೆ ಫಿಶ್ ಫ್ರೈ ಮಾಡ್ತಿದ್ರು ಅಂತ ಹೇಳಿ ಘಾಟು ಅಂತ ಹೇಳಿ ಈಚೆ ಕೂತ್ಕೊಂಡಿದ್ವಿ. ಭೂಮಿ ಅಕ್ಕ ಮನೇಲಿ ಒಂದು ಹುಡುಗಿ ಇದ್ಲು, ಆ ಹುಡುಗಿನ ಮಾತಾಡ್ಸ್ಕೊಂಡು ಈಚೆ ಕೂತಿದ್ದೆ. ಆಮೇಲೆ ಫಿಶ್ ಫ್ರೈ ಮಾಡಿ ನಾವು ಚೆನ್ನಾಗಿರುತ್ತೆ, ಮುಳ್ಳೇನು ಇರೋದಿಲ್ಲ, ನೀನು ತಿನ್ನು ಅಂತ ಹೇಳಿ ನನಗೂ ಕೂಡ ಕೊಟ್ಟರು. ಸೀರಿಯಸ್ಲಿ ನೀವು ನಂಬಲ್ಲ, ಫಾರ್ ದ ಫಸ್ಟ್ ಟೈಮ್ ನಾನು ಫಿಶ್ ಫ್ರೈನ ತಿಂತಾ ಇರೋದು. ನನ್ನ ಲೈಫಲ್ಲಿ ನಾನು ತಿಂದೇ ಇಲ್ಲ. ಯಾವಾಗಲೂ ಒಂದ್ಸಲ ಜಮಾನ್ದಲ್ಲಿ ಫಿಶ್ದು ಸಾಂಬಾರೇನೋ ಬಾಯಿಗೆ ಹಾಕಿದ್ರು ಅಷ್ಟೇ. ಅದನ್ನು ಬಿಟ್ಟು ಅಂದರೆ ಅವಾಗ ಉಗ್ದುಬಿಟ್ಟಿದೆ, ಅವಾಗ ಚಿಕ್ಕವಳು ತುಂಬ. ಅದಾದಮೇಲೆ ನನ್ನ ಲೈಫಲ್ಲೇ ನಾನು ಫಿಶ್ನ ತಿಂದೇ ಇಲ್ಲ. ನಾನು ಟೇಸ್ಟ್ ಹೆಂಗಿದೆ ಅಂತಲೂ ಕೂಡ ನಾನು ನೋಡೇ ಇಲ್ಲ. ಅವರು ಅಷ್ಟೊಂದು ಫೋರ್ಸ್ ಮಾಡಿ ಏನಿಲ್ಲ ಆರಾಮಾಗಿ ತಿನ್ಬೋದು, ತಿನ್ನು ನೀತು ಅಂತ ಕೊಟ್ಟರು. ನಮ್ಮ ಅಕ್ಕವರೆಲ್ಲ ಫಿಶಲ್ಲಿ ಮುಳ್ಳೇ ಇಲ್ಲ ತಿನ್ನು. ಆಮೇಲೆ ನಮ್ಮ ಖುಷಿಯೆಲ್ಲ ರೇಗಿಸ್ತಾಯಿದ್ರು, ನಾನೇ ತಿಂತೀನಿ ಚಿಕ್ಕಿ, ಇನ್ನೇನು ನೀನು ತಿನ್ನಲ್ವಾ ಅಂತ ಹೇಳಿ. ಅದಕ್ಕೆ ನಾನು ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಮೇಯ್ನ್ಲಿ ಫಿಶ್ ತಿನ್ನೋದಕ್ಕೆ ನನಗೆ ಮುಳ್ಳಿಂದನೇ ಸಿಕ್ಕಾಪಟ್ಟೆ ಭಯ. ಅದು ಮುಳ್ಳು ನೋಡಿದ್ರೇ ನಂಗೆ ಭಯ ಆಗುತ್ತೆ. ಸೀರಿಯಸ್ಲಿ ನನಗೆ ಫಿಶಲ್ಲಿ ಮುಳ್ಳನ್ನ ಬಿಡಿಸೋದಕ್ಕೇ ಬರೋಲ್ಲ ನನಗೆ. ಅದನ್ನೇ ಆಡ್ಕೊತಾ ಇದ್ರು ಅವರು, ಹಿಂಗೆ ತಿಂತಾಯಿದ್ದಾಳೆ ಅಂತ ಹೇಳಿ. ಆ್ಯಂಡ್ ಇವ್ರು ತಂದಿದ್ದ ಫಿಶಲ್ಲಿ ಮುಳ್ಳು ಇರಲಿಲ್ಲ. ನನಗೆ ಸಿಕ್ಕಿದ್ದು ಒಂದು 2 ಮುಳ್ಳು ಅಷ್ಟೇ. ಅದನ್ನೇ ಹೇಳ್ತಾಯಿದ್ರು ಅವರು, ಇದರಲ್ಲಿ ಮುಳ್ಳು ಅಷ್ಟು ಬರೋದಿಲ್ಲ ನೀತು, ತಿನ್ನು ಅಂತ ಹೇಳಿ. ಆ್ಯಕ್ಚುಲಿ ಇದೆಲ್ಲ ತುಂಬಾ ಒಳ್ಳೆಯದು ತಿನ್ನೋದಕ್ಕೆ, ನಾವು ಕೂಡ ಕಲ್ತ್ಕೋಬೇಕು. ಬಟ್ ನನಗಿಷ್ಟ ಇಲ್ಲ ಅಷ್ಟೇ, ಹಾಗಾಗಿ ತಿಂತಾಯಿಲ್ಲ. ಅದಕ್ಕೆ ಪಮ್ಮಿ ಅಣ್ಣ ಹೇಳ್ತಾಯಿದ್ರು, ಏನು ನೀತು ನೀನು ಮಟನೂ ತಿನ್ನಲ್ಲ ಅಂತೀಯ, ಫಿಶ್ಶು ತಿನ್ನಲ್ಲ ಅಂತೀಯ, ಬರೀ ಚಿಕನ್ ಒಂದೇ ಅಲ್ವಾ ನೀನು ತಿನ್ನೋದು ಅಂತ. ಅದಕ್ಕೆ ಇಲ್ಲ ಅಣ್ಣ, ಇವಾಗ ಮಟನ್ ಎಲ್ಲ ತಿಂತೀನಿ ಅಣ್ಣ, ಯಾಕಂದರೆ ಬಾಣತನದಲ್ಲಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಾನು, ಇವಾಗ ಎಲ್ಲನೂ ತಿಂತೀನಿ. ಬಟ್ ಫಿಶ್ ಮಾತ್ರ ತಿನ್ನೋದಕ್ಕೆ ಅಭ್ಯಾಸ ಇಲ್ಲ ನನಗೆ ಅಂತ ಹೇಳ್ತಾ ಇದ್ದೆ. ನಮ್ಮ ಸೈಡೆಲ್ಲ ಫ್ರೆಶ್ಶು ಫಿಶ್ ಸಿಗೋದ್ರಿಂದ ಆರಾಮ್ಸಾಗಿ ತಿನ್ಬೋದು ನಾವುಗಳೆಲ್ಲ. ಇವಾಗಲೇ ನಾವು ನಮ್ಮ ಖುಷಿ ಅಭ್ಯಾಸ ಮಾಡಿರೋದ್ರಿಂದ ನೋಡಿ ಅವರೇ ಮುಳ್ಳು ಬಿಡಿಸ್ಕೊಂಡು ತಿಂತಾರೆ. ಸೀರಿಯಸ್ಲಿ ನಾನು ಅವ್ರಿಗಿನ್ನ ಲೇಸು, ನನಗೆ ಅಷ್ಟು ಮುಳ್ಳು ಬಿಡಿಸೋದಕ್ಕೆ ಬರೋಲ್ಲ. ಅದನ್ನೇ ಆಡ್ಕೋತಾ ಇದ್ರು ಅವರು. ಭೂಮಿ ಅಕ್ಕ ಅವರು ಅಡುಗೆಗೆ ಬಿರಿಯಾನಿ ಮತ್ತು ಗ್ರೇವಿ ಕಬಾಬ್ ಏನೋ ಮಾಡಿದರು. ನಾವು ಇವಾಗ ಸೀರೆ ನೋಡೋಣ ಅಂತ ಹೇಳಿ ಮೇಲೆ ಹೋದ್ವಿ. ನಮ್ಮ ಅಕ್ಕ ಸುಮ್ಮನೆ ನೋಡ್ತೀನಿ ಅಂತ ಹೇಳಿದ್ಲು, ಅವಳೊಂದು ತೊಗೊಂಡ್ಲು, ನಾನೊಂದು ತೊಗೊಂಡು. ಬಟ್ ಅದು ಒಂದೊಂದನ್ನು ತೊಗೊಳೋದಕ್ಕೆ ತುಂಬ ಕನ್ಫ್ಯೂಷನ್ ಮಾಡ್ಕೊಂಡು ತೊಗೊಂಡ್ವಿ ನಾವು ಅದನ್ನು. ಸೊ ತೊಗೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ಇದರಲ್ಲಿ 3 ಡೇಸ್ ವೀಡಿಯೋಸ್ ಇದೆ. ನೆಕ್ಸ್ಟ್ ಡೇ ನಾನು ಹೊಸ್ಲೆಲ್ಲ ತೊಳೆದು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ರಂಗೋಲಿ ಈ ರೀತಿ ಬಿಟ್ಟಿದ್ದೀನಿ. ದೇವ್ರ ಮನೆಗೂ ಕೂಡ ಈ ರೀತಿ ಬಿಟ್ಟಿದ್ದೆ ನಾನು ರಂಗೋಲಿನ. ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ರೀತಿ. ಆ್ಯಂಡ್ ಕಂಪ್ಲೀಟ್ ಮನೆ ಕ್ಲೀನ್ ಮಾಡಿದ್ದೀನಿ ನಾನು. ಯಾಕಂದರೆ ಎಲ್ಲಾದರೂ ಹೋಗಬೇಕಾದ್ರೆ ಮನೆಯೆಲ್ಲ ಫುಲ್ಲು ಗಲೀಜು ಮಾಡಿ ಹೋಗಿರ್ತೀವಿ, ಆತ್ರದಲ್ಲಿ ಹೋಗಿರ್ತೀವಲ್ಲ, ಹಾಗಾಗಿ ಬಂದು ನಾನು ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿದ್ದೀನಿ. ಅಡುಗೆ ಮನೆ ಎಲ್ಲನೂ ಕೂಡ, ದೇವ್ರ ಮನೆ ಆಗಿರ್ಬೋದು, ಮನೆಯೆಲ್ಲ ಒರೆಸಿ. ಅಂದರೆ ಇವಾಗ ನಮ್ಮ ಸಿಹಿ ಆಟ ಆಡ್ತಿದ್ದಾಳೆ, ಹಂಗಾಗಿ ಹಿಂಗೆ ಅಂಡಿದೆ ಅಷ್ಟೇ. ಫುಲ್ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ನಾನು. ಯಾವಾಗಲೂ ಅಷ್ಟೇ, ಎಲ್ಲಾದರೂ ಹೋದರೆ ಎಲ್ಲನೂ ಕ್ಲೀನ್ ಮಾಡಬೇಕು, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಅಕ್ಕ ರೆಡಿಯಾಗಿ ಹೊರಡ್ತಾ ಇದ್ದಾಳೆ ಇವಾಗ, ಯಾಕಂದ್ರೆ ಅವ್ರು ಬಂದಿದ್ದು ಬರ್ಡೇಗಲ್ವಾ, ಹಾಗಾಗಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.